ರಾಯಚೂರಿಗೆ ಹೋದಾಗ ನಾವು ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ರಾತ್ರಿ 8 ಗಂಟೆಗೆ, ನೆನ್ನೆ ಹೋದಾಗ ರಾತ್ರಿ 8 ಗಂಟೆ ನುಗ್ಗಿಬಿಟ್ಟು ಹಾಸ್ಟೆಲ್ಗೆ. ಆ ಮಕ್ಕಳು ಊಟ ತಿಂತಾ ಇಲ್ಲ. ನನಗೆ ಹೊಟ್ಟೆ ಉರಿದಾಯ್ತು. ಟ್ಯಾಕ್ಸ್ ಪೇಯರ್ಸ್ ನಾವು. ನಿಮ್ಮದು ಟ್ಯಾಕ್ಸ್ ಕಟ್ ಮಾಡ್ತಾರೆ, ರೈತರು ಟ್ಯಾಕ್ಸ್ ಕಟ್ಕೊಳ್ತಾರೆ. ಅದರಲ್ಲಿ ನಾವು ಜನಗಳಿಗೆ ಹಾಸ್ಟೆಲ್ಗಳಿಗೆ ಊಟ ಎಲ್ಲ ಕೊಡ್ತೀವಿ, ಮಕ್ಕಳಿಗೆ ಬಡ ಮಕ್ಕಳು ಕೊಡ್ಬೇಕು ಅಂತ. ಅಲ್ಲಿ ಹೋದಾಗ 3 ಜನ ಇದ್ರು. ಅವ್ನು 422 ಜನಕ್ಕೆ ಅಟೆಂಡೆನ್ಸ್ ಆಗ್ತಾನೆ. ಒಂದು ಹುಡುಗನಿಗೆ 2,100 ರೂಪಾಯಿ 2,200 ರೂಪಾಯಿ ಕೊಡ್ತಾರೆ. 3 ವರ್ಷ ದುಡ್ಡು ತಗೊಂಡ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಆಚೆ ಬರ್ಬೇಕಾದ್ರೆ ಚೆಟ್ಟು ನನಗೆ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ. ಯಾವ್ದು ಹೇಳ್ತೀನಿ ನೀನು ಅಂತ, ನಾನು ಯಾರು ಹೇಳ್ತೀನಿ ನೀನು? ಲೋಕಾಯುಕ್ತ ಸಂಸ್ಥೆ ಯಾರು ಬಗ್ಗಲ್ಲ, ಇಂಡಿಪೆಂಡೆಂಟ್ ಸಂಸ್ಥೆ, ಯಾರು ಬಗ್ಗೆ ಪ್ರಶ್ನೆ ಇಲ್ಲ, ಯಾವ ಬಗ್ಗಕ್ಕೆ ಆಗೋದಿಲ್ಲ ಅನ್ನೋ ನನ್ನ ಪಕ್ಷಕ್ಕಾಗಲ್ಲ. ಈ ತರ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಗುಂಪು ಕಟ್ಕೊಂಡು ನನ್ನ ಮೇಲೆ ರೌಡಿಸಂ ಮಾಡಕ್ ಬಂದು ನಾನು ಜೋರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಸಸ್ಪೆನ್ಷನ್ ಮಾಡಿದ್ರೆ ಮನೆಗೆ ಹೋದವನು, ಅದು ಬೇರೆ ಕತೆ. ಈಗ ಯಾಕೆ ತೆಟ್ಟು ಮಾಡ್ತಾರೆ ಜನ ಅಂದ್ರೆ, ಒಳ್ಳೆದನ್ನು ಕೇಳಿ ಸಂತ ಇವ್ರಿಗೆ. ನೀನು ಅನ್ಯಾಯ ಮಾಡ್ತೀಯ ಅಂದ್ರೆ ಸಂತ. ಆ ಪಾಪಗಳಿಗೆ ನಾನು ಮಾಡಿದ ಅನ್ಯಾಯ ಹೇಳ್ತಾನೆ ಅರ್ಥ ಮಾಡ್ಕೋಬೇಕು ಜ್ಞಾನ ಇಲ್ಲ. ಎಲ್ಲ ಇನ್ಫ್ಲೂಯೆನ್ಸ್, ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ. ತೆಟ್ಟು ಕೊನೆಗೆ ನಿಮ್ ನಗ್ತೀರ, ಜಜ್ಜಿದಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ನಾನೇ ಟ್ರೈನಿಂಗ್ ಹೋಗಿ 1 ತಿಂಗಳು ಟ್ರೈನಿಂಗ್ ಹೋಗಿ ಪಿಸ್ತೂಲ್ ತಂದಿದ್ದೀನಿ. ಇವತ್ತು 10 ರೌಂಡ್ ಪಿಸ್ತೂಲ್ ಇಟ್ಕೊಂಡು ಸ್ವಲ್ಪ ಆತ್ಮರಕ್ಷಣೆಗೆ. ಧರ್ಮಸ್ಥಾಪನೆ ಮಾಡ್ಬೇಕಾದ್ರೆ ಶ್ರೀಕೃಷ್ಣ ಚಕ್ರ ಇಟ್ಕೊಂಡಿದ್ದ, ಆಂಜನೇಯ ಗದೆ ಇಟ್ಕೊಂಡಿದ್ದ, ತ್ರಿಶೂಲ ಈಶ್ವರ ಇಟ್ಕೊಂಡಿದ್ದ, ಎಲ್ಲ ದೇವತೆಗಳು ಆಯುಧ ಇಟ್ಕೊಂಡಿದ್ದಾರೆ. ಹಂಗೆ ನನಗೂ ಒಂದು ಆಯುಧ ಕೊಟ್ಟಿದ್ದಾರೆ. ಇವಾಗ ಲೈಸೆನ್ಸ್ ತಗೊಂಡು ಎಂತ ಸ್ಟೇಟ್ ಎಲ್ಲೋದು ಅದು ಇರ್ಬೇಕು ಅಂತ. ಸದ್ಯಕ್ಕೆ ಇವಾಗಿಲ್ಲ. ನೀವೆಲ್ಲ ನಮ್ಮವ್ರು ಏನು ತೊಂದರೆ ಇಲ್ಲ ಅಂತ ಬಂದಿದ್ದೀನಿ. ಇಷ್ಟೇ.